ಎಲ್ರಿಗೂ ನಮಸ್ಕಾರ. ಸ್ತ್ರೀ ಶಾಪ ಅಂದರೆ ಏನು? ಜ್ಯೋತಿಷ್ಯದ ಪ್ರಕಾರ ಸ್ತ್ರೀ ಶಾಪ ಅಂದರೆ ಸ್ತ್ರೀ ದೋಷ ಅಂತ. ಇದು ಹೇಗೆ ಬರುತ್ತದೆ ಅಂತ ಕೇಳೋದಾದರೆ, ಅಮ್ಮ, ಅಕ್ಕ, ತಂಗಿ, ಮಗಳು, ವನಿತೆಯರು ಶಾಪದಿಂದ, ಅಸಂತೋಷದಿಂದ ಉಂಟಾಗುವ ಕರ್ಮಫಲವೇ ಈ ಸ್ತ್ರೀ ದೋಷ. ಈ ಸ್ತ್ರೀ ದೋಷ ಬಂದಾಗ ನಮಗೆ ಯಾವ್ಯಾವೆಲ್ಲ ಸಮಸ್ಯೆ ಬರ್ತವೆ ಅಂತ ಅಂದಾಗ, ಜೀವನದಲ್ಲಿ ಏನು ಸಂಬಂಧಗಳಲ್ಲಿ ಬಿರುಕು ಬರೋ ಅಂಥದ್ದು, ಮತ್ತು ಗಂಡ ಹೆಂಡತಿಯಲ್ಲಿ ಅಸಮಾಧಾನ ಬರುವಂಥದ್ದು, ಮತ್ತು ಡೈವರ್ಸ್ಗಳು ವಿಚ್ಛೇದನ ಆಗುವಂಥದ್ದು, ಸಮಸ್ಯೆಗಳಲ್ಲಿ ಹೆಚ್ಚಾಗುವಂಥದ್ದು, ನಂತರದಲ್ಲಿ ಮಕ್ಕಳು ವಿಳಂಬವಾಗುವಂಥದ್ದು, ಗರ್ಭಪಾತ ಆಗುವಂಥದ್ದು, ಮಕ್ಕಳಿದ್ರೆ ಮಕ್ಕಳಿಗೆ ಅನಾರೋಗ್ಯ ಆಗೋವಂಥದ್ದು, ಮತ್ತು ಹೆಂಗಸರಿಗೆ ಬರೋ ಅಂಥ ಸಮಸ್ಯೆ ಗರ್ಭದ ಸಮಸ್ಯೆಗಳಾಗಿರ್ಬೋದು, ಮತ್ತು ಆರೋಗ್ಯದ ಸಮಸ್ಯೆ, ಹೆಣ್ಣು ಮಕ್ಕಳಿಗೆ ಯಾವ ರೀತಿಯ ಆರೋಗ್ಯ ಸಮಸ್ಯೆ ಬರುತ್ತೆ ಅದೆಲ್ಲ ಬರೋ ಅಂಥದ್ದು, ಇವೆಲ್ಲ ಮತ್ತು ಮನೆಯಲ್ಲಿ ಅಶಾಂತಿ ಮೂಡೋ ಅಂಥದ್ದು, ಸಮಸ್ಯೆ ಮೇಲೆ ಸಮಸ್ಯೆ ಉಂಟಾಗುವಂಥದ್ದು, ಈ ಥರ ಎಲ್ಲ ಈ ಸ್ತ್ರೀ ದೋಷದಿಂದ ಬರ್ತದೆ. ಇದಕ್ಕೆ ಪರಿಹಾರ ನಾವೇನು ಮಾಡ್ಕೊಳ್ಬೇಕು ಅಂತ ಅಂದರೆ, ನಾವು ನಮ್ಮ ಮನೆ ಹೆಣ್ಮಕ್ಳಾಗಲಿ ಹೊರ್ಗಡೆ ಹೆಣ್ಮಕ್ಳನ್ನಾಗಲಿ ಗೌರವ ಕೊಡಬೇಕಾಗುತ್ತೆ. ನಂತರದಲ್ಲಿ ನಿಮಗೆ ಅಕ್ಕ ಅಥವಾ ಅಮ್ಮ ಯಾರಾದರೂ ಇದ್ದಲ್ಲಿ ಅವರ ಆಶೀರ್ವಾದ ಯಾವಾಗಲೂ ತಗೊಳ್ಬೇಕಾಗುತ್ತೆ. ಯಾವಾಗಲೂ ಪ್ರತಿಯೊಂದು ಹಬ್ಬ ಆಗಲಿ ಏನೇ ಆಗಲಿ ಅವ್ರ ಹತ್ರ ನೀವು ಆಶೀರ್ವಾದ ಪಡೆದ್ರೆ, ಹೆಚ್ಚು ಆಶೀರ್ವಾದ ಪಡೆದಷ್ಟು ನಿಮಗೆ ಸ್ತ್ರೀ ಶಾಪದಿಂದ ಹೊರಗಡೆ ಬರ್ತೀರ. ನಂತರದಲ್ಲಿ ನೀವು ಶುಕ್ರವಾರ, ಅಮಾವಾಸ್ಯೆ, ಹಬ್ಬ ದಿನಗಳಲ್ಲಿ ವಸ್ತ್ರದಾನ, ಅನ್ನದಾನ ಮಾಡುವಂಥದ್ದು. ನೆಕ್ಸ್ಟ್ ನೀವು ಈ ದಕ್ಷಿಣಾಮೂರ್ತಿ, ಪಾರ್ವತಿ, ದುರ್ಗಾದೇವಿಯನ್ನು ಪೂಜೆ ಮಾಡುವಂಥದ್ದು. ಜಾಸ್ತಿ ಹೆಚ್ಚಿನದಾಗಿ ಈ 3 ದೇವತೆಗಳನ್ನು ಹೆಚ್ಚು ಪೂಜೆ ಮಾಡುವಂಥದ್ದು. ನಂತರದಲ್ಲಿ ನೀವು ಒಂದು ಗೋಪಾಲಸ್ವಾಮಿ ವ್ರತ ಜಪ ಮಾಡುವಂಥದ್ದು. ನೆಕ್ಸ್ಟು ಕನ್ಯೆಯರಿಂದ ಆಶೀರ್ವಾದ ಪಡೆಯುವಂಥದ್ದು. ಕನ್ಯೆಯರಿಗೆ ಆಹಾರ, ವಸ್ತ್ರವನ್ನು ಕೊಟ್ಟು ಅವರಿಂದ ನಾವು ಆಶೀರ್ವಾದ ಪಡೆದ್ರೆ ಈ ಒಂದು ದೋಷದಿಂದ ಹೊರಗಡೆ ಬರ್ತೀವಿ. ಹೇಗೆ ಅಂತ ಕೇಳ್ಬೋದು. ಇವಾಗ ಹೆಂಗಿದ್ರು ನವರಾತ್ರಿ ಬರ್ತಾ ಇದೆ. 9 ಜನ ಕನ್ಯೆಯರನ್ನು ಕರೆದು ಅವರಿಗೆ ಅರಿಶಿನ, ಕುಂಕುಮ ಎಲ್ಲ ಹಚ್ಚಿ, ಅವ್ರಿಗೆ ನಮ್ಮನೇಲಿ ಮಾಡಿರೋಂಥ ಆಹಾರವನ್ನು ಇಟ್ಟು ಅವ್ರಿಗೆ ಊಟವನ್ನು ಬಡಿಸಿ, ನಂತರದಲ್ಲಿ ಅವ್ರಿಗೆ ವಸ್ತ್ರ ಆಗಲಿ, ಅರಿಶಿನ, ಕುಂಕುಮ, ಬಳೆ ಇವೆಲ್ಲನೂ ಆ ಒಂದು ಕನ್ಯೆಯರಿಗೆ ಕೊಟ್ಟು, ಆ ಕನ್ಯೆಯರಿಂದ ನಮಗೆ ಆಶೀರ್ವಾದ ಪಡೆದಾಗ ಈ ಒಂದು ಸ್ತ್ರೀ ಶಾಪದಿಂದ ವಿಮೋಚನೆ ಆಗ್ತೀರ. ಇದನ್ನು ಒಂದು 9 ವರ್ಷನಾದರೂ ಮಾಡಿದ್ರೆ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಥ್ಯಾಂಕ್ ಯು ಸೋ ಮಚ್.